ಈ ಥರ ಕಳ್ತನ ಕೆಲಸಗಳು ಮಾಡ್ತೀವಿ. ಒಂದು ಪ್ರಾಪರ್ಟಿ ವಿಷಯಕ್ಕೆ ಬಂದಿರೋದು ಇಲ್ಲಿ ಬೆಂಗಳೂರು ಇದು ವಯನಾಡಿಗೆ. ಇಂಟೀರಿಯರು BMW ತುಂಬ ರಿಚ್ ಆಗಿದೆ. ಶಾಪಿಂಗ್ ಮಾಡಿ ಎಲ್ಲ ಒಳಗೆ ಹಾಕೋತಿದ್ದೀವಿ ನೋಡಿ. ದಿಸ್ ಒನ್ ಬೆಳಗ್ಗೆನೆ ಬೆಡ್ಡಿಂದ ಬಿದ್ದು ಯಾವ ಗತಿ ಆಗಿದೆ ನೋಡಿ. Okay, let's go. What is the farm? Hi, so welcome back to my new vlog. Guys, you have a breaking news today. ಮೊನ್ನೆ ಹೇಳಿದ್ದೆ ಈ ಫೋನ್ಗೆ ಏನೂ ಆಗಿಲ್ಲ ಬಿದ್ದು ಅಂತ. ಬೆಳಗ್ಗೆನೆ ಬೆಡ್ಡಿಂದ ಬಿದ್ದು ಯಾವ ಗತಿ ಆಗಿದೆ ನೋಡಿ. ಆ್ಯಂಡ್ ವೆಲ್ಕಮ್ ಆರಾಧ್ಯ ಅವರೇ. ಹಾಯ್ ಬ್ರೋ. ಏನು ಸಮಾಚಾರ ಹೇಳ್ಬೇಕು. ನಂದಬಾಯ್ ಇದ್ದಾರೆ. ಐ ಆಮ್ ಆಲ್ವೇಸ್ ಹಿಯರ್. ಬನ್ನಿ ಈಗ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದೀವಿ. ಎಲ್ಲಿ ಅಂತ ತೋರಿಸ್ತೀನಿ. ಹೇಳ್ಕೊ. ನಮ್ಮ ಸಬ್ಸ್ಕ್ರೈಬರ್ ಸಿಗ್ನೇಚರ್ ಹಾಕಿದ್ದು ವಾಶ್ ಮಾಡ್ಬಿಟ್ಟು ಸ್ವಲ್ಪ ವ್ಯಾನಿಷ್ ಆಗಿದೆ. ಇದು ಹಾಕಿ ವಾಪಸ್ ಬಂದ್ಮೇಲೆ ನಮ್ಮಮ್ಮ ಹಾಕ್ಬಿಟ್ಟಿದ್ದಾರೆ ಬ್ರೋ. ಹಾಕಿರೋದನ್ನ ಸ್ಟೋರೇಜಲ್ಲಿ. ಗೈಸ್, ರಜನಿ ಈಸ್ ಹಿಯರ್. ಫ್ಯಾಷನೇಬಲ್ ನೋಡಿ, ಸ್ಟೈಲ್ ನೋಡಿ. ಏನ್ ನೋಡೋದು, ಮನೆ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಗೈಸ್, ಸೌಂಡ್ ಬ್ರೋ ಫ್ರಿಜ್ ನೋಡ್ತಾ ಇದಾರೆ ನೋಡಿ. ಸೌಂಡ್ ಬ್ರೋ ತರ ಹೆಲ್ತಿ ಐಟಮ್ಸ್ ಇಲ್ಲ ಇದರಲ್ಲಿ. ಹಲ್ವಾನಾ? ಇದು ನಮ್ಮ ಅಕ್ಕ ಮಾಡಿರೋದು. ನಿನ್ನೆ ಅವ್ರದ್ದು ಇದಿತ್ತು. ಇಸ್ ಆಲ್ ಮೇಡ್ ಬೈ ಮೈ ಸಿಸ್ಟರ್. ದಿಸ್ ಒನ್ ಇಲ್ಲ ಬ್ರೌನಿ ಆ ಥರ ಏನೋ. ನಮ್ಗೆ ಅದು ಬೇಕಾ ನಿಮ್ಗೆ? ನೀವ್ ಯಾಕೆ ತಿಂತೀರಾ? ನೀವು ಟ್ರೈನರ್ ಮುಂದೆ ತಿಂತೀನಿ ಅಂತ ಹೇಳ್ತೀರಾ? ನೋಡಿ ಅಂಕಲ್ ಬೈಬಿಟ್ರು, ನಾನು ಇಟ್ಬಿಡ್ತೀನಿ. ಅಂಕಲ್ ಬೈಬಿಟ್ರು, ನಾನು ಇಟ್ಬಿಡ್ತೀನಿ. ತಿನ್ನೋದೇ ಅಪರೂಪ. ತಿನ್ನಪ್ಪ. ನಾನ್ ತಿನ್ಬೇಕು ಅಂತ ತಿನ್ನ ಬಂದು ಎತ್ಕೊಂಡು ಹೋಗ್ತಿದ್ಯಲ್ಲಪ್ಪ. ಏನಪ್ಪ ಅಪ್ಪ ಒಂದು ತಗೊಳ್ಳು. ಅಲ್ಲ, ಎಷ್ಟು ಜನಕ್ಕೆ ತಿನ್ನಪ್ಪ. ನೀನ್ ತಿನ್ನಪ್ಪ, ಹಾಳಾಗಪ್ಪ ತಿಂದು. ಶುಗರ್ ಹಾಳಾಗಪ್ಪ. ಒಳ್ಳೇದಾಯ್ತು ಇವ್ರು ತಿಂತಿದ್ದಾರೆ. ನನ್ನ ಅಪ್ಪ ಎಲ್ಲ ತಿನ್ಬಿಟ್ಟಿರೋರು. ಬ್ರೋ, ಈಟ್ಸ್ ಅ ಲಾಟ್ ಆಫ್ ಶುಗರ್. ಪ್ಲೀಸ್ ಟಾಕ್ ಟು ಹಿಮ್. ಬ್ರೋ, ನೀವು ಯಾವಾಗ ಹೀಗೆ ಹೇಳ್ತೀರ ಅವ್ರ ಕೇಳೋ, ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ನಮ್ಮ ಅಪ್ಪ ಅಷ್ಟು ಆಕ್ಟಿಂಗು ಯಾರು ಮಾಡಲ್ಲ. ಅವ್ನ್ ಟ್ರೈನರ್ ಬರ್ತಾರೆ, ಒಬ್ರು ಪರ್ಸನಲ್ ಟ್ರೈನರ್. ನಮ್ಮ ಅಪ್ಪಂಗೆ ಬ್ರೋ ಪರ್ಸನಲ್ ಟ್ರೈನರ್ಗೆ ಗುಮ್ ಮಾಡ್ತಾರೆ ನಮ್ಮ ಅಪ್ಪ. ಕೈ ಎತ್ತಿ ಅಂಕಲ್, ಸ್ವಲ್ಪ ನೋವಪ್ಪ, ಇರು 2 ನಿಮಿಷ ಕೂತ್ಕೊಂಡ್ಬಿಡೋದು. ನೋಡಿ ಕಣ್ಣು ನೋಡಿತಾರೆ ಅಲ್ಲಿ. ಅಲ್ಲ, ಅವನೇ ಹೇಳ್ತಾನೆ, ಅಂಕಲ್ ನಿಮ್ದು ಹಳೇದಿದೆ ಎಲ್ಲ ಕಟ್ಸ್ಕೊಳ್ಳೋ ಅಂತ. ಅವ್ನು ಹೇಳ್ಕೊಂತಾರೆ, ನಾನೇ ಮಾಡ್ಸಿದಕ್ಕೆ ಬರ್ತಾ ಇದೆ ಅಂತ. ನೀವು ಕಾಲೇಜಲ್ಲಿ ವರ್ಕೌಟ್ ಮಾಡ್ತಿದ್ರಾ? He was into NCC, ಸೀನಿಯರ್ ಆಲ್ರೌಂಡರ್. ಸ್ಪೋರ್ಟ್ಸ್ ಇದು ತುಂಬಾ. ಹೀಗೆ ಮಾರ್ಚ್ ನಾನು ಆರ್ಡಿ ಸೆಲೆಕ್ಷನ್ ಆಗಿದ್ದು. ನೀವು ರಿಪಬ್ಲಿಕ್ ಡೇ ಇದಕ್ಕೆ ಹೋಗಿದ್ದೀರಾ ಬ್ರೋ? ದಟ್ ಈಸ್ ಲೈಕ್ ಅ ಬಿಗ್ಗೆಸ್ಟ್. ನೋಡಿ ಗೈಸ್, ನಮ್ಮ ಅಪ್ಪ ಕಲ್ಚರಲ್ ಪ್ರೋಗ್ರಾಮ್ ಇಂದ ನಾವು ಆಮೇಲೆ 6 ಕಿಲೋಮೀಟರ್ ರನ್ನಿಂಗ್. ಇನ್ ದಟ್ ವೆನ್ ಯು ಮಾರ್ಚ್ ಅಲ್ಲ, ಒಬ್ರದ್ದು ಸ್ವಲ್ಪ ಹೌದು, ಸಿಂಕ್ ಇರ್ಬೇಕು. ಸೆಕೆಂಡ್ಸ್ ಮಿಸ್ ಆಗಬಾರ್ದು. ಸಿಂಕ್ ಇರ್ಬೇಕು. ಅಂಡ್ ವೆನ್ ಯು ಆರ್ ಡೂಯಿಂಗ್ ನೋ ದಿಸ್ ಲೆಗ್. ಬ್ರೋ, ನಾನು NCC ಲಿ ಇದ್ದೀನಿ ಬ್ರೋ. ಕಾಲೇಜಲ್ಲಿ ಇದ್ದೆ NCC ಲಿ. ನೀವು ಇದ್ರಾ? ಚಟ್ನಿನ ನೋಡಿ ಇಟ್ಟು ಸುರ್ಕೊಂಡಿರೋ ಡಯಟ್ ಅಲ್ಲಿ. ಟ್ರೈನರ್ ಇಲ್ಲೇ ಇದ್ದಾರೆ ಬ್ರೋ. Idli was there in the diet plan. Idli is there. Little chutney. ಪೊಂಗಲ್ ಹೇಳಿದ್ವಲ್ಲ, ಅಲ್ಲ ಚಟ್ನಿ. ಹಂಗ ಬೇಡ ಗುರು. ತಿನ್ಲಿ ಟೇಕ್ ಲಿಟಲ್ ಮೋರ್ ಬ್ರೋ. Eat breakfast ಬಟ್ ಚಟ್ನಿ ಸ್ವಲ್ಪ ಕಮ್ಮಿ ಹಾಕೋಬೇಕಿತ್ತು ಅಷ್ಟೇ ಬ್ರೋ. ಚಟ್ನಿ ಹ್ಯಾಸ್ ಲಾಟ್ ಆಫ್ ಕ್ಯಾಲರೀಸ್. coconut has a lot of calories. ಯಾ. ನೀ ಕುಡಿದಲ್ಲ ಬ್ರೋ? ಕೋಲ್ಡ್ ಕಾಫಿ ಕುಡಿತೀರಾ? ಕಾಫಿ ಕೊಡಿ, ಇದು ಕೈ ಸಕ್ಯೂರ್ ಇದಾಕೊಡಿ ಅಷ್ಟೇ. ನೋಡಿ ಬ್ರೋ, ಬಟನ್ ಹಾಕಿದ್ರೆ ಐಸ್ ಬರುತ್ತೆ. ನಿಮ್ದ್ರಲ್ಲೇನು ಹೇಳ್ತೀನಿ ಈಗ. ನಿಮ್ ಬಟನ್ ಹೊತ್ತಿರ ಏನ್ ಬರುತ್ತೆ ಬ್ರೋ? ಅದು ಐಸ್ ಸೆಳಕ್ ಆಗಿದ್ಯಾ? ಹಾ, ಇದ್ರೆ ಕೊಡಿಪ ಒಂದು. ವಾಷಿಂಗ್ ಮಿಷಿನ್ 4 ದಿನ ಆಗತ್ತಾ ಕೊಟ್ರೆ? ಹ್ಞೂ ಬ್ರೋ. ಬೆಳಗ್ಗೆ ನನ್ನ ರೂಮಲ್ಲಿ ಹಿಂಗ್ ಬೆಡ್ಡಿಂದ ದಬ್ಬ ಅಂತ ಬಿತ್ತು. ಇದು ಯಾವಾಗಲೂ ಬೀಳುತ್ತೆ, ಏನಾಗಿರಲ್ಲ ಅಂತ ಹಿಂಗೆ ಎತ್ತಿದೆ, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು. ಇದು ಬ್ಯಾಕ್ ಅಲ್ಲ ನೀವು ಅಭ್ಯಾಸ ಇಲ್ಲ. ಈಗ ಇದ್ರದ್ದು ಚೇಂಜ್ ಮಾಡಿದ್ರೇನಾ? ವಿಡಿಯೋಸ್ ಎಲ್ಲ ಇರ್ತದಲ್ಲ ನಿಮ್ದು ವ್ಲಾಗ್ಸ್. ಇನ್ನೊಂದು 1 TB ಫೋನ್ಗೆ ಎಲ್ಲ ಫೈಲ್ಸ್ ಅಳಿಸಿ ಮತ್ತೆ ಹೊಸ ಫೋನ್ ಮತ್ತೆ ಟ್ರಾನ್ಸ್ಫರ್ ಮಾಡಿ 1 TB ಕೊಡಬೇಕು. ಇಲ್ಲ ಹೊಸ ಕೆಲಸ. ಅದೇ ಪ್ರಾಬ್ಲಮ್ ಈಗ. ಬಾಯ್ 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 ಸಾಹಿಲ್. ಬಾಯ್ ಬಾಯ್ ಅಣ್ಣ. ಬಾಯ್ ಸಾಹಿಲ್. ಬಾಯ್ ಬಾಯ್, ಸಿ ಯು. ಬಾಯ್ 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 ಬಾಯ್. ಗೈಸ್, ಈ ಕಾರು ನಾವು, ಅಯ್ಯೋ ಈ ಡಿಕ್ಕಿ ಓಪನ್ ಇದೆ. ಹಂಗೆ ಮುಂದೆ ಹೋಗ್ಬಿಡ್ತೀವಿ. ಬಾಯ್ 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 ಅಂತ. ನನ್ನ ಬ್ಯಾಗೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಇವರಿಂದ. ಅರ್ಜೆಂಟ್ ಮಾಡಿ ಬನ್ನಿ ಹೋಗೋಣ ಈಗ. ಬ್ಯಾಗ್ ಇಟ್ಟಿದ್ದಾಯ್ತು. ನಾವು ಹೋಗ್ತಿರೋದು ಎಲ್ಲಿಗೆ ಅಂದ್ರೆ ಕೇಳಿ ನಿಮಗೆ ಬೇಜಾರಾಗ್ಬೋದು. ವೈನಾಡ್
ಪದೇ ಪದೇ ಅಲ್ಲೇ ಹೋಗ್ತಾನಲ್ಲ ಅಂತ ಬೈಕ್ ಹೋಗ್ತೀರಾ, ಬಟ್ ಇಂಪಾರ್ಟೆಂಟ್ ಪದೇ ಕೆಲಸ ಪದೇ ಹೋಗ್ಬೋದು, ಬಟ್ ಇವತ್ತು ಹೋಗ್ತೀರ ನೀವು ನನ್ನ ಜೊತೆಗೆ, ನಾವಲ್ಲಿ ಒಟ್ಟಿಗೆ ಹೋಗ್ತಿರೋದು ಫಸ್ಟ್ ಟೈಮ್. ಕರೆಕ್ಟ್ ಅಲ್ಲ? ಅದ್ರ ಜೊತೆ ಒಂದು ಪದೇ ಪದೇ ಒಬ್ರೇ ನೆಮ್ಮದಿಯಾಗಿ ಹೋಗ್ತಿದ್ವಿ. ನೋಡಿ ನಾವು ಹೇಳಿ. ಮತ್ತೊಂದು ಒಳ್ಳೆ ಒಂದೊಳ್ಳೆ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ ಗೈಸ್. ಲೆಟ್ಸ್ ಗೋ. ನಿಮ್ಮ ಮಜಾ ಆಶೀರ್ವಾದ ಇರುತ್ತೆ ಬೇಕು. ಬ್ರೋ. ಅದೆಲ್ಲ ಅಲ್ಲಿ ಮಾತಾಡೋಣ, ಬನ್ನಿ ಬನ್ನಿ ಗೈಸ್ ಹೋಗೋಣ. ಗಾಯ್ಸ್, ಟ್ರಾವೆಲ್ ಮಾಡಿ 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 ನೋಡಿ ಇವರು ಈ ಕಾರ್ ಇವಾಗ ಬರ್ತಾ ಇದೆ. ನಾವೆಲ್ಲಿ ಲಂಚ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಒಳ್ಳೆ ನಾನ್ ವೆಜ್ ಹೋಟೆಲ್, ಬನ್ನಿ ಲಂಚ್ ಮಾಡೋಣ. ಬ್ರೋ ವೈನಾಡ್ ಗೈ. ಸರಿ ಬಿಸಿಲಿದೆ ಗೈಸ್, ನಾನು ಬೇರೆ ಹಾಫ್ ಹಾಕೊಂಡ್ಬಿಟ್ಟಿದ್ದೀನಿ, ಕೈಯೆಲ್ಲ ಸುಡ್ತಾ ಇದೆ, ಅಷ್ಟು ಬಿಸಿಲಿದೆ ಗೈಸ್. ನೋಡಿ ಗೈಸ್, ನನ್ನ ಫೋನು ಮೊನ್ನೆ ತಾನೇ ಈ ಫೋನ್ಗೆ ಏನೂ ಆಗಿಲ್ಲ ಅಂತ ಹೇಳಿದೆ. ಆಯ್ತು, 3-4 ದಿನ, ಒಂದು ವಾರದಲ್ಲಿ ಆಯ್ತು. ಎಷ್ಟು ಕ್ರ್ಯಾಕ್ ಆಗಿದೆ, ಮತ್ತೆ ಚೇಂಜ್ ಮಾಡ್ಬೇಕು. ಇವಾಗ ಏನು ಮಾಡೋದು ನೋಡಬೇಕು. ಬೇಜಾರಾಗ್ತಿದೆ. ಇಟ್ಸ್ ಓಕೆ. ಬೆಳಗ್ಗೆನೆ ಎದ್ದು ಕಣ್ಬಿಟ್ಟೆ ಹಿಂಗಂದೆ ಢಬ್ ಅಂತ ಬಿತ್ತು. ಧೈರ್ಯ ಆಯಿತು ಮನಸ್ಸಲ್ಲಿ, ಈ ಫೋನ್ಗೆ ಏನೂ ಆಗಿಲ್ಲ ಇಲ್ಲಿವರೆಗೂ, ಇವತ್ತು ಏನಾಗಲ್ಲ ಅಂತ ಎತ್ತಿ ತಿರುಗ್ತೀನಿ, ಹಾರ್ಟ್ ಬೀಟೇ ನಿಂದೋಯ್ತು. ಸೈಡ್ ಗಿಟ್ ಮಾತ್ರ ಮಾಡ್ಕೊಂಬಿಟ್ಟು. ಗಾಯ್ಸ್, ಫುಲ್ ಬ್ಯಾಟಿಂಗ್ ನಡೀತಿದೆ. ನೀರು ದೋಸೆ, ಗೀ ರೋಸ್ಟ್ ಎಲ್ಲ ಕುತ್ಕೊಂಡು ತಿಂತಾ ಇದೀವಿ ನೋಡಿ. ಬೀಡ ತಿಂತಾ ಇದೀವಿ. ನಿಮಗೆ ಇವ್ರಿಗೆ ಫೋಟೋ ಬಿಡ ಹಾಕಿ, ಫೋಟೋ ಮೂರು ಕೊಡಿ ಬೀಡ ಸ್ವೀಟ್. 420 ಹಾಕಿ ಅವ್ರಿಗೆ. 420 ಅವ್ರಿಗೆ. ತಿಂತೀರಾ 420? ತಿಂತೀರಾ? ಪಕ್ಕ ತಿಂತೀರಾ? ಇಲ್ಲ ಬ್ರೋ, ಏನಾಗಲ್ಲ ಬ್ರೋ. ಮಾಡ್ತೀರಾ? ಅವ್ರೊಂದು ಹ್ಯೂಮನ್ ಬ್ರೋ. ಹೌದಾ? ಸರಿ, ಥ್ಯಾಂಕ್ ಯು ಬ್ರೋ. ಹಿಂಗ್ ಬಿಡ ಪಾನು. ಗಾಯ್ಸ್, ಆಮೇಲೆ ಲಂಚ್ ಮುಗಿಸಿ ಈಗ ನಾವು ನಮ್ಮ ನಂದ ಬೈಕ್ ಕಾರ್ ಇದೆಯಲ್ಲ, ಅದು ಚಾರ್ಜ್ಗೆ ಹಾಕ್ಬೇಕಂತೆ. 16% ಇದೆ, ವೈನಾಡ್ವರೆಗೂ ಬರಲ್ಲ ಅಂತೇಳಿ ಎಲ್ಲೋ ನಿಲ್ಸ್ಕೊಂಡಿದ್ದಾರೆ. ನನಗೆ ಈ ವಿಷಯ ಕೇಳಕ್ ವರ್ಗುನು ನಾನು ಓಕೆ ಎಲೆಕ್ಟ್ರಿಕ್ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಯಾವುದಾದ್ರೂ ಒಂದು. ಈಗ ಎಲೆಕ್ಟ್ರಿಕ್ ಈ ತರ ಇರುತ್ತೆ ಅಂತ ಗೊತ್ತಾದ್ಮೇಲೆ ಪ್ಲಾನಿಂಗ್ ಅಲ್ಲಿ ಇರ್ಬೇಕಂದ್ರೆ ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ನೀವು ಫುಲ್ ಚಾರ್ಜ್ ಇಟ್ಟು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಏನೋ ಅಂತ ಲೆಕ್ಕ ಎಲ್ಲ ಹಾಕ್ಬೇಕು. ನಾನು ಡೀಸೆಲ್ ಗಾಡಿಗೆ ಡೀಸೆಲ್ ಹಾಕಿಡಲ್ಲ, ಸೊ ನಮ್ಗೆ ಆಗಲ್ಲ ಎಲೆಕ್ಟ್ರಿಕ್ ಅಂತ ಇವಾಗ ಅರ್ಥ ಆಯ್ತು. ಬನ್ನಿ, ಅಲ್ಲಿ ಮರ್ಸಿಡೀಸ್ ಶೋರೂಮ್ ಮುಂದೆ ನಿಲ್ಸಿದಾರಂತೆ. ಮರ್ಸಿಡೀಸ್ ಶೋರೂಮ್ದಲ್ಲಿ ಒಂದು ಯಾವುದೋ ಕನ್ವರ್ಟೇಬಲ್ ಕಾರ್ ನಮ್ಮ ಟೀಮ್ ಅವ್ರು ನೋಡ್ಬಿಟ್ಟಿದ್ದಾರೆ. ಬನ್ನಿ ಇಲ್ಲಿ ಟೆಸ್ಟ್ ಡ್ರೈವ್ ಮಾಡ್ಬೋದು ಅಂತ ಕರೀತಿದ್ದಾರೆ. ಹೋಗಿ ಅದೊಂದು ಟೆಸ್ಟ್ ಡ್ರೈವ್ ಆದರೆ ಟೆಸ್ಟ್ ಡ್ರೈವ್ ಮಾಡಿಕೊಂಡು ಆಮೇಲೆ ವಯನಾಡ್ ಕಡೆ ಹೋಗೋಣ. ಗೈಸ್, ನಾನು ಬೆಂಗಳೂರಲ್ಲಿ ನಾನು ಅನ್ಕೊಂಡಿರೋ ಕಾರ್ಗಳು ಟೆಸ್ಟ್ ಡ್ರೈವ್ ಮಾಡೋದು ಇದು ಪ್ಲಾನಲ್ಲಿ ಮರ್ಸಿಡೀಸ್ ಒಂದು ಪ್ಲಾನ್ ಆಗಿತ್ತು, ಬಟ್ ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಿಲ್ಲ ಟೆಸ್ಟ್ ಡ್ರೈವ್ಗೆ. ಸೊ ಅದಕ್ಕೆ ಇಲ್ಲಿದೆ ಸಡನ್ ಆಗಿ ನಮ್ಮ ನಂದಬೈ ಅವ್ರ ಕಾರ್ನ ಚಾರ್ಜ್ ಹಾಕಿ ಬಂದಿದ್ರು. ವಿಚ್ ಒನ್? ಪ್ಲೀಸ್ ಗೆಟ್ ಇಟ್ ಬ್ರೋ, ಗೆಟ್ ಇಟ್. ಏನದೇನು ಆಟ ಸಾಮಾನ? ಪ್ಲೀಸ್ ಗೆಟ್ ಇಟ್ ಬ್ರೋ ಅಂತ ಆಟ ಸಾಮಾನ್ ತರ ಅಣ್ಣ. ವಿಚ್ ಒನ್ ಬ್ರೋ? Just turn and look from this. This one, nice. But I want convertible in the way. Convertible, there another car is there, but you please check this one. AMG, the best performance edition. Oh, interior, wow, ansuthe. Crazy the guys. How much is this one? Ground clearance, everything. How is much? there. You have to come to Wayanad always. How much? 1.25. 1.25. You give one, I'll put 2.5. Okay. Guys, crazy agide guys ಈ ಕಾರ್ ನೋಡಿ ಇಲ್ಲಿ. Convertible car. This has a lot of this one also, bro. Ground clearance much better than that and one. And interior is also much better. Oh, crazy ಇದೆ guys ಇದು. ಸಖತ್ತಾಗಿದೆ. Can you call someone from ಯಾರು ಕರೀತೀರಾ? ಟೆಸ್ಟ್ ಡ್ರೈವ್ ಮಾಡ್ಬೋದಾ? ಸೇಲ್ ಆಗಿಲ್ಲ. ಸೇಲ್ ಆಗ್ಬಿಟ್ಟಿದ್ಯಾ? ನೋಡಿ ಇದು ಓಪನ್ ಆಗುತ್ತೆ ರೂಫ್ ಈಗ. ಅದೇ ಮೇನ್ ಇರೋದು, ಸನ್ ರೂಫ್ ಓಪನ್ ಆಗೋದು. ಆಲ್ಮೋಸ್ಟ್ ಸೇಮ್ ಇದೆ ಅಲ್ಲ BMW ಇದು ಇದೂನು. But interior always Mercedes is better. ಕ್ರೇಜಿ. ವಾವ್. ನೀವು BMW ನೋಡಿಲ್ಲ ಬ್ರೋ? ಅಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾರೆ ಈ ತರ. ಮೊನ್ನೆ ನಾವು ಟೆಸ್ಟ್ ಡ್ರೈವ್ ತರಿಸಿದ್ವಲ್ಲ BMW. ಇದೊಂಥರ ಇಷ್ಟ ಆಯ್ತು ಮತ್ತೆ. ಬಟ್ ಬೆಂಗಳೂರು ಟೆಸ್ಟ್ ಡ್ರೈವ್ ಇಲ್ಲ ಇದು. ಸಖತ್ತಾಗಿದೆ ಗೈಸ್. ಇದ್ರ ಶೇಪು ಚೆನ್ನಾಗಿದೆ ಒಂಥರ.
ನೋಡಿ ಕ್ರೇಜಿ ಆಗಿದೆ. ಇದರ ಇಂಟೀರಿಯರು BMW ತುಂಬ ರಿಚ್ ಆಗಿದೆ. ಇಟ್ಸ್ ರಿಲಿ ಗುಡ್. ಇದು ಕಸ್ಟಮರ್ ಕಾರ್ ಅಂತೆ, ಸೊ ಅದರಿಂದ ಟೆಸ್ಟ್ ಡ್ರೈವ್ ಇಲ್ಲ. ಟೆಸ್ಟ್ ಡ್ರೈವ್ ಇರುತ್ತೆ ಅಂತ ಎಕ್ಸೈಟೆಡ್ ಆಗಿ ಬಂದೆ ನಾನು, ಬಟ್ ಇಲ್ಲ. ಇಟ್ಸ್ ಓಕೆ ಗಾಯ್ಸ್, ಬನ್ನಿ ಅಲ್ಲೊಂದು ಗಾಡಿ ಇದೆ, ಅದೊಂದು ನೋಡೋಣ. ನೋಡಿ ಹೊಟ್ಟೆ ನಂದಬಾಯ್, ಅದು ನೋಡಿ ಒಂದ್ಸರಿ ನೋಡು ಅಂತಿದ್ದಾರೆ. ಹೋಗಿ ನೋಡೋಣ ಬನ್ನಿ. ಇದು ಇನ್ನೊಂದು ಗಾಡಿ, ನಮ್ಮ ನಂದಬಾಯ್ ಹಿಡಿದ ಗಾಡಿ ಇದು. ಇದೊಂದು ಸರಿ ಆನ್ ಮಾಡಿ ನೋಡೋಣ. ಓಕೆ, ಆನ್ ಆಗ್ತಿಲ್ಲ. ನನಗೆ ಹಿಂಗೆ ಸನ್ರೂಫ್ ಓಪನ್ ಆದರೆ ಮಜಾ ಇರುತ್ತೆ ಗೈಸ್, ಬಟ್ ದಿಸ್ ಇಸ್ ಆಲ್ಸೋ ನೈಸ್. ಇಂಟೀರಿಯರ್ ಸಖತ್ತಾಗಿದೆ ಗೈಸ್. ಈಗ ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಓ, ಸ್ಟಾರ್ಟ್ ಮಾಡೋಣ ಬ್ರೋ. ಏನಿದೆ ಸ್ಟಾರ್ಟ್ ಮಾಡೋದ್ರಲ್ಲಿ? ಹಿಂದೆ ಅವರಿಗೆ ಜಾಗ ಉಂಟಾ? ಸ್ವಲ್ಪ ಇದೆ. ನೋಡಿ ಸನ್ರೂಫ್ ಹೆಂಗೆ ಓಪನ್ ಆಗಿದೆ. ಇದು ಓಪನ್ ಆಗ್ತಲ್ಲ, ಎಲ್ಲ ಬ್ರೋ ಅಲ್ಲಿ ಹತ್ತು ಉಂಟು ಬ್ರೋ. ಎಂತ ಡಿಕ್ಕಿ ಓಪನ್ ಆಯ್ತಾ? ಆಗ್ತಿದೆ. ಓ, ಕ್ರೇಜಿ ಇದೆಯಲ್ಲ. ಬಟ್ ದಿಸ್ ಇಸ್ ಸ್ಲೋವರ್ ದೆನ್ BMW ತುಂಬ ಬೇಗ ಆಯಿತು. BMW 4 ಸೆಕೆಂಡ್ ಆಗುತ್ತೆ ಸಕ್ಕಂತ. ಇದು ಸ್ವಲ್ಪ ಟೈಮ್ ತಗೊಳ್ತು. ಏನು ಅನ್ಸುತ್ತೆ ರಜನಿ? ನಮ್ಮ ರಜನಿ ಬ್ರೋ ಹ್ಞೂ ಅಂದರೆ ಇವತ್ತಿದೆ. ತಗೊಳ್ಳಿ ಬ್ರೋ. ಮರ್ಸಿಡೀಸಾ BMW ನಾ? ಮರ್ಸಿಡೀಸಾ BMW ನಾ? BMW. ನೀವು ಬ್ರೋ? Mercedes found out car, 125-year-old. ಹಾಂ Bro, both the purpose are different. ಇದು ಲಕ್ಸುರಿ, ಅದು ಸ್ಪೋರ್ಟ್. ಇದು ಫ್ಯಾಷನ್, ಅದು ಸ್ಪೋರ್ಟ್. ಅದು ಸ್ಪೋರ್ಟ್ಸ್ ಆ್ಯಂಡ್ ಫ್ಯಾಷನ್. ಸ್ಪೀಕರ್ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ ಇದು ನೋಡಿ. ಎರಡು ತಗೊಂಡ್ಬಿಡಿ. ಎರಡು ತೊಗೊಳಕ್ಕೆ ನಾವು ಬಿಸ್ನೆಸ್ ಮಾಡ್ತೀರಾ ನಿಮ್ಮ ಥರ. ಈಗ ಇನ್ನು ಸ್ಟಾರ್ಟಪ್ಪಲ್ಲಿ ಇದ್ದೀವಿ. ಸ್ವಲ್ಪ ಸ್ಟಾರ್ಟಪ್ ಐಡಿಯಾಸ್ ಕೊಡ್ರಿ ಅಂಬಾನಿ ಸರ್. ಸ್ಟಾರ್ಟ್ಅಪ್ ಐಡಿಯಾ ಕೊಡ್ಬೇಕಾ? ಅಂದ್ರೆ ನೀವು SUV ಫಸ್ಟ್ ತಗೊಳ್ಳಿ. ಯಾವ SUV? ಒಂದು 80 lakh 90 lakh 80 lakh ರೇಂಜ್ ಇದು ಕಾರ್ ಫಸ್ಟ್ ತಗೊಳ್ಳಿ. ಮತ್ತೆ ಇನ್ನು ಸ್ವಲ್ಪ ದುಡ್ಡು ಮಾಡಿ ಆದ್ಮೇಲೆ ಮತ್ತೆ 1.5 CR ಇದು ಹೋಗಿ. ದಟ್ ಈಸ್ ಸ್ಟಾರ್ಟ್ಅಪ್ ಐಡಿಯಾ. ನಂಗೆ ಅದಾದ್ಮೇಲೆ ನೆಕ್ಸ್ಟ್ ಕಾರು ಫ್ಯಾಮಿಲಿಗೆ ತಗೋಬೇಕು. ಅದಕ್ಕೆ ಈಗ ನನಗಂತ ಒಂದು ಕಾರ್ ತಗೊಂಡು ಆಮೇಲೆ ಫ್ಯಾಮಿಲಿಗೆ ಒಂದು ಕಾರ್ ತಗೊಂಡು ತುಂಬಾ ಜಾಸ್ತಿ ಆಗುತ್ತೆ. ಹಾಗಾದ್ರೆ 80-90 ಲಕ್ಷದಲ್ಲಿ ಮುಗಿಸಿ ಬ್ರೋ. ನಾನು ನಿಮ್ಮ ಜಾಗದಲ್ಲಿ ಹಾಗೆ ಮಾಡ್ತೇನೆ. ಮತ್ತೆ ಫ್ಯಾಮಿಲಿಗೆ ಇನ್ನೊಂದು ಕಾರು 30 ಲಕ್ಷ 40 ಲಕ್ಷ ಇನ್ನೊಂದು ಕಾರ್ ತಗೊಳ್ತೀನಿ. ಒಂದು ಬಸ್ ತಗೊಂಡ್ಬಿಟ್ರೆ ಹೆಂಗಿರುತ್ತೆ? ಫ್ಯಾಮಿಲಿ 80-90 lakh one car, then 30-40 lakh another car for family. ಬ್ರೋ, ಬಟ್ ನಾನು ಕನ್ವರ್ಟೇಬಲ್ ಕಾರ್ನ ಫಸ್ಟ್ ಟೈಮ್ ದೂರದಿಂದ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ. ಬಟ್ ವೆನ್ ಐ ಸ್ಟಾರ್ಟ್ ಇನ್ ಇಟ್, ವೆನ್ ದ ರೂಫ್ ಗಾಟ್ ಓಪನ್ ಅಂಡ್ ಆಲ್ ದಟ್, Get MG Cyberster and get one M9 for family. MG Cyberster ಟೆಸ್ಟ್ ಡ್ರೈವ್ ಮಾಡಿಲ್ಲ, ಬಟ್ ಎಲ್ಲ ಕ್ರೇಜ್ ಇದೆ ಅಂತಿದ್ದಾರೆ. That has more power than BMW 440 and this one. Or else MG Cyberster for him, convertible. Yeah. Plus M9 one SUV Mercedes. 80 lakh SUV, no? ಸೋಲಾರ್ ಕೊಟ್ಟರು 80 lakhs you will get Battery another load car. 1.62 cars. That is better. ನೋಡಿ ಕರೆಕ್ಟ್ ಐಡಿಯಾ ಹೇಳಿದ್ದಾರೆ. One MG Cyberster and another one car for 80 lakhs. That is for family. So, two cars. ಏನು 80 ಲ್ಯಾಕ್ದು? Yeah. You bro, this only will cost you 1.5, 1.3. I don't know what is the range. ಹಾಗಾದ್ರೆ Otherwise you get one Cyberster MG Cyberster. It is very good bro. And the ಗೈಸ್, MG Cyberster ಟ್ರೈ ಮಾಡೋಣ. ಬಟ್ BMW ಮರ್ಸಿಡೀಸ್ ಎಲ್ಲ ಟ್ರೈ ಮಾಡಿ ಲಾಸ್ಟಲ್ಲಿ MG Cyberster ತಗೊಂಡ್ರೆ ಹೆಂಗಿರುತ್ತೆ ಹೇಳಿ ನೀವೇ? ಬ್ರೋ, BMW ಮರ್ಸಿಡೀಸ್ ರೇಂಜ್ ರೋವರ್ ಎಲ್ಲ ಟ್ರೈ ಮಾಡಿ ಲಾಸ್ಟಲ್ಲಿ MG Cyberster ತಗೊಂಡ್ರೆ ಹೆಂಗಿರುತ್ತೆ? No, the MG is good brand. ಹೌದಾ? ನಂಗೆ ಗೊತ್ತಿಲ್ಲ. ನಾವು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಗೈಸ್, ಆಮೇಲೆ ಕನ್ಕ್ಲೂಷನ್ ಬರೋಣ. ಕ್ಲೋಸ್ ಮಾಡೋಣ ಈಗಿದೆನಾ? ಇಲ್ಲಿ ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡಿ. ರೂಫ್ ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡಿ. ಈಗ ಕ್ಲೋಸ್ ಮಾಡೋಣ. ನೋಡಿ ಕ್ಲೋಸ್ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಇದೆ ಗೈಸ್ BMW-ಗಿಂತ. ಕ್ರೇಜ್ ಇತ್ತಲ್ಲ ಬ್ರೋ? ಇಲ್ಲ, ಅದಂಗೆ ಅದು ಹಾಗೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿಲ್ವಾ? ಸೆಟ್ ಆಯ್ತು ಗೈಸ್ ನೋಡಿ. ಅದೇ ಇವರೆಲ್ಲ ಹೇಳ್ದಂಗೆ ಮೇ ಬಿ MG ಒಂದ್ಸರಿ ಟೆಸ್ಟ್ ಮಾಡಿ. ಅದು ಬಜೆಟಲ್ಲೂ ಬರುತ್ತೆ. ನನಗೆ ಆ ಡೋರ್ ಸಕ್ಕದ್ ಇಷ್ಟ ಆಯ್ತು. ಹಿಂಗೆ ಓಪನ್ ಆಗುತ್ತೆ ಗೈಸ್, ಅದು ಡೋರು ಸಕ್ಕದ್ ಇಷ್ಟ ಆಯ್ತು. ಅದೊಂದು ತೊಗೊಂಡು ಮೇ ಬಿ ಫ್ಯಾಮಿಲಿಗೆ ಒಂದು ಚಿಕ್ಕ ಕಾರ್ ತೊಗೊಂಡ್ರೆ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಇದೇ ಗಾಡಿ ತೊಗೋಬೇಕಾಗುತ್ತೆ. ನಾನಂತೂ ಫಿಕ್ಸ್ ಆಗಿದ್ದೀನಿ. ಐ ಆಮ್ ಗೋಯಿಂಗ್ ಫಾರ್ ರೂಫ್ ಟಾಪ್ ಕಾರ್ ಫಾರ್ ಶೋರ್. ಅದು ಬಿಟ್ಟರೆ ಇನ್ನು ಯಾವ ಕಾರು ಬರಲ್ಲ ನೆಕ್ಸ್ಟ್ ನನಗೆ ಅಂತ ಒಂದು ಕಾರ್ ತೊಗೋಬೇಕು ಅಂತ ಇರೋದು. ಬಿಕಾಸ್ ನಾನು ವೆನ್ ಐ ಗಾಟ್ XUV ಇಟ್ ವಾಸ್ ಫಾರ್ ಫ್ಯಾಮಿಲಿ ಅಂತ. ಸೊ
ಸೊ ದಿಸ್ ಟೈಮ್ ಐ ಫೆಲ್ಟ್ ಒಂದು ಕಾರ್ ನನಗೆ ಅಂತ ತೊಗೊಳೋಣ, ಮತ್ತೆ ಈ ಏಜ್ ಬರಲ್ಲ ಎಂಜಾಯ್ ಮಾಡೋಕ್ಕೆ, ಆರ್ ಟು ಡ್ರೈವ್ ಎಕ್ಸ್ಪೀರಿಯನ್ಸ್. ಎಂಜಾಯ್ ಅಂದರೆ ಏನು ಸುತ್ತಾಡೋಲ್ಲ ರೋಡು, ಬಟ್ ಆ ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ಬೇಕಾದ್ರೆ ವಾವ್ ಅನ್ನೋ ಫೀಲಿಂಗ್ ಬರುತ್ತೆ ಗೈಸ್, ಅದು ಬರಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ MG ಒಂದು ಟೆಸ್ಟ್ ಡ್ರೈವ್ ಮಾಡೋಣ. ಸೊ ನಾವು ಕಾರಿಂದ ಹೊರಟು ಈಗ ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್ಗೆ ಬಂದಿದ್ದೀವಿ. ನಂದಬೈ ಅವ್ರದ್ದು ಜಿಂಜರ್ ಪ್ಲಾಂಟೇಶನ್ ಜಾಗ ಇದೆ ನೋಡಿ, ಎಷ್ಟಿದೆ. ಜಿಂಜರ್ ಬೆಳೆಸ್ತಾ ಇದ್ದಾರೆ ಅವರು. ಅದು ಮುಗಿದ್ಮೇಲೆ ಇಲ್ಲಿಂದ ವಯನಾಡ್ ಕಡೆ ಪಯಣ. ಲೆಟ್ಸ್ ಗೋ. ಈಗ ಕೈಯಿಂದನೂ ಮಣ್ಣಿಂಗ್ ಅಗಿಬೋದು. ಹಾಕೊಂಡು ಕೂತ್ಕೋತೀರಾ ನೀವು? ಆಯ್ತು, ಆಗಲ್ಲ ಬ್ರೋ ಇದು ರೆಕಾರ್ಡ್ ಮಾಡ್ತೀನಿ. ಇಲ್ಲ ಬ್ರೋ, ಏನದೆ ಮತ್ತೆ ಫೋನ್ ಇಕ್ಕೊಡಿ, ಹಿಂಗೆ ಕೈ ಫೋನ್ ಇಕ್ಕೊಂಬರ್ದಾ? ಕೈ ಫೋನ್ ಹಿಂಗೆ ಇಟ್ಕೊಂಡವ್ರಿಗೆ ಹಿಂಗೆ ಕೈ ಫೋನ್ ಇಕ್ಕೊಂಡಿದ್ದೀನಪ್ಪ ಅಷ್ಟೇ. ಆಯ್ತಾ ಬಾಯ್ ಇರಿ, ಕತ್ತಿ ಹೊಡಿಲಿ. ಕತ್ತಿ ಕೊಡಲಿ, ಕತ್ತೆ ಹೊಡಿಲಿ. ಕತ್ತಿ ಕೊಟ್ಟರೆ ಈಗ ಎಳ್ನೀರು ಕುಡಿಯೋಣ ಸ್ಪೈಸ್ ನೋಡಿ. ಇದ್ರ ಎಳ್ನೀರನ್ನ ತಗೊಂಡು ನಾವೇ ಕಚ ಕಚ ಕಚ, ಅಷ್ಟು ಈಸಿಯಾಗಿರಲ್ಲ, ಟ್ರೈ ಮಾಡ್ತೀವಿ. ಎಳ್ನೀರು ಹೊಡೆದು ಕುಡಿದು ಹೋಗೋದಿಲ್ಲಿಂದ. ಕಣ್ಣೆಲ್ಲ ಹೊಡಿತಿದ್ದೆ, ನಿದ್ದೆ ಮಾಡ್ಬೇಕು ಹೋಗ್ಬಿಟ್ಟು. ಏನಾದರೂ ಒಂದು ಹೇಳ್ತೀನಿ ನಾನು, ತಲೆನೋವು, ಕಣ್ಣು, ಆ ನೋವು, ಈ ನೋವು. ಫಸ್ಟ್ ಇದೆಲ್ಲ ವ್ಲಾಗಲ್ಲಿ ಕಟ್ ಮಾಡಿಸ್ಬಿಡ್ಬೇಕು. ಹೇಳೋದು ನಿಲ್ಸಲ್ಲ ನಾನು, ಕಟ್ ಮಾಡಿಸ್ಬಿಡ್ಬೇಕು. ನಾನು ಕಟ್ ಮಾಡಲ್ಲ ಚೇತ, ಅಲ್ಲ ಅಲ್ಲಿಂದ ಮಾಡ್ತೀನಿ ಅಷ್ಟೇ. ನೋಡಿ 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 ಹೇಳಿ ಯಾವುದು ಅಂತ. ಹೌದಾ? ಎಲ್ಲ ನೀವೇ ಕುಡ್ದಿದ್ದೀರಾ? ನಾವು ಕುಡಿದಿರಲ್ಲ. ಛೇ, ಒಂದೇ ಒಂದಿದ್ದೆ ಅನ್ಸುತ್ತೆ. ನೋಡೋಣ ಒಂದಾದ್ರೂ ಸಿಗುತ್ತಾ. ಬನ್ನಿ ಬನ್ನಿ ಮುಂದೆ ನೋಡೋಣ, ಬನ್ನಿ. ಫ್ರೀಯಾಗಿ ಎಳ್ನೀರು ಕುಡಿಯೋಣ ಬನ್ರಿ. ಲ್ಯಾಂಡ್ ಸ್ಲೈಡ್ ಆಯ್ತು ರೀಸೆಂಟ್ ಆಗಿ ವಯನಾಡಲ್ಲಿ. ಅವ್ರ ಮನೆಯಿಂದ ಒಂದು 40 ಓಕೆ 40 ಇಲ್ಲ, ಒಂದು 30 ಕಿಲೋಮೀಟರ್ ಒಳಗಡೆ. ಬ್ರೋ ಸುಲ್ತಾನ್ ಬತ್ತೇರಿ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿದ್ದ. ಮತ್ತೆ ದೂರ 40 ಕಿಲೋಮೀಟರ್. ನಮ್ಮ ಮನೆಯವರು, ನೇಹಾ ಮನೆಯವರು, ನೇಹಾ ಎಲ್ಲರೂ ಹೋಗ್ಬೇಡಿ ವಯನಾಡ್ಗೆ, ಸೇಫ್ ಆಗಿ ಹೋಗಿ, ಸೇಫ್ ಆಗಿ ಹೋಗಿ ಅಂತ. ನಾನು ರಿಸ್ಕ್ ತಗೊಂಡು ಬಂದಿದ್ದೀನಿ. It's 1.5 hours away from ನಿಮ್ಮ our ಮನೆಯಿಂದ place. ಅಲ್ವಾ? Yeah, it's 5 minutes from Anjata, okay. ಕಾಯಿನ ಇದು? ಅಲ್ಲ, ಎಳನೀರು. ಕಾಯಿ ಅನ್ಸುತ್ತೆ ಇದು. ಕಾಯಲ್ಲ, ಎಳನೀರು. ಒಳ್ಳೆ ಕಾಂಬಿನೇಷನ್ ನೋಡಿ, ಅವ್ರು ಪಾಸ್ ಮಾಡಿ. ಎಷ್ಟು ನೀವಿದೆ ಕಳಿಸಿದ್ರಲ್ಲಿ. ಮಲ್ತಿಯಾ? ಹಿಂಗೆ ಎದುರಿಸಿ ಚಾರ್ಜ್ ಆಗ್ತಾರ್ರಿ. ಅಯ್ಯೋ ಬಾಯ್ ಎಳಿಬೇಕು ಇತ್ತು, ಅದನ್ನ ಹಿಡಿದ್ರೆ ಕೈ ನೋವಾಗುತ್ತೆ. ಹಿಂಗ್ ಹಾಕ್ಬೇಕು ಅಂದ್ರೆ ನಂಗೆ ಯಾವಾಗ ಹಾಕ್ತೀವಿ ಅಂತ ಹೆಂಗ್ ಗೊತ್ತಾಗುತ್ತೆ. ಇನ್ನೊಂದ್ಸರಿ ಹಾಕಿ. ಹಿಂದೆ ಹೇಳಿರಿ. ಕಾಯಿ ಹೊಡ್ಸಲ್ವಾ? ಟ್ರಾಮಟೈಸ್ ಆಗ್ಬಿಟ್ಟಿದ್ದಾರೆ ಅವರು. ಫೈನಲಿ ವಯನಾಡ್ ರೀಚ್ ಆಗಿದ್ದೀವಿ. ಈಗ ರೆಸಾರ್ಟ್ ಕಡೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಇಲ್ಲಿ ಚಿಪ್ಸ್ ಗಳೆಲ್ಲ ತಗೋತಾ ಇದೀವಿ ನೋಡಿ, ಡ್ರೈ ಚಿಪ್ಸ್ ಇದೆಲ್ಲ. ಸರ್ ಸಿ ಸರ್ ಬ್ರೋ, ಯು ಕಾಂಟ್ ಡೂ ದಟ್ ಬ್ರೋ, ಯು ಕಾಂಟ್ ಡೂ ದಟ್. ನಾನು ದುಡ್ಡು ಕೊಡ್ತೀನಿ ಬ್ರೋ, ನೀವು ನಾವು ಫ್ರೀಯಾಗಿ ತಿಂತೀವ, ನಾವು ದುಡ್ಡು ಕೊಡ್ತೀವಿ. ಬನ್ನಿ ಹೋಗೋಣ ಬ್ರೋ, ಬನ್ನಿ ಬ್ರೋ. ಬೇರೆ ಬೇಡ, ನಾವು ಅಮ್ಮ ಬೈತಾರೆ. ಎಂತ ಬ್ರೋ
ಒಂದು ಚಿಪ್ಸ್ ತಿಂದೆ ಬ್ರೋ. ಆಯ್ತು ಬಿಡಿ. ನೀವಲ್ಲ ಅವ್ರ ಪಾಸ್ ಹಾಕಿದ್ರು. ಯು ಸೆಡ್ ನೋ 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 ನೋ. ಅವ್ರು ಅಲ್ಲಿಂದ ಓಡ್ ಬಂದ್ರು ಪಾಪ, ಆಗ್ತಿದ್ದವ್ರು ಅಲ್ಲಿ ಕವರು. ಬನ್ನಿ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ಈ ಥರ ಏನಾದ್ರು ಮಾರ್ಟ್ಗೆ ಹೋಗ್ಬಿಟ್ರೆ, ನಾವು ಬಿಗ್ ಬಜಾರ್ ಅಂತ ಒಂದಿತ್ತು ನೆನಪಿದೆ ಬ್ರೋ, ಬಿಗ್ ಬಜಾರ್. ಅವಾಗ ಈ ಥರ ಟ್ರಾಲಿ ತಳ್ಳೋದೇ ನಮ್ಗೆ ಮಜಾ ಒಂಥರ ಅಲ್ಲ. ಇಟ್ ವಾಸ್ ದ ಫಸ್ಟ್ ಸೂಪರ್ ಮಾರ್ಕೆಟ್ ಇನ್ ಇಂಡಿಯಾ. ಹೌದು. ಐ ಮೀನ್ ಫಸ್ಟ್ ಅಲ್ಲ, ಆ ತರ ಎಲ್ಲ ಐಟಮ್ ತುಂಬಾ ಕ್ಲೋಸ್ ಆಗೋಯ್ತು ಅಲ್ಲೆಲ್ಲ ಅದು ಬಿಗ್ ಬಜಾರ್. ಯಾರೋ ತಗೊಂಡ್ಬಿಟ್ಟಿದ್ದಾರೆ ಅದನ್ನು, ಬಟ್ ಮಜಾ ಇತ್ತು ಗೈಸ್. ಅದೇ ತರ ರಿಲಯನ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಕ್ರೇಜಿ ಇತ್ತು ಈ ಥರ ಟ್ರಾಲಿದಲ್ಲಿ. ಅದು ಒಂದು ವರ್ಸ್ಟ್ ಸ್ಟೋರಿ ಇದೆ, ಅದು ನಾನು ಹೇಳ್ತೀನಿ. ಬಿಗ್ ಬಜಾರ್ದು ನಮ್ಮದು, ನನ್ನ ಲೈಫ್ದು, ನಮ್ಮ ಅಪ್ಪದು, ನಮ್ಮದು ಎಲ್ಲ ಯಾವಾಗಾದ್ರು ಮುಂದೆ ಹೇಳ್ತೀನಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಒಂದು ಅದೇ ಶ್ರವಣ ಬದನ ಚಾಲೆಂಜ್ ಶೂಟ್ ನಡೀತಿದೆ, ಅದನ್ನ ಮಾಡ್ತಾ ಇದ್ದೀವಿ ಗಾಯ್ಸ್. ಶಾಪಿಂಗ್ ಮಾಡಿ ಎಲ್ಲ ಒಳಗೆ ಹಾಕೋತಿದ್ದೀವಿ ನೋಡಿ ಕಾರಲ್ಲಿ. ಲೆಟ್ಸ್ ಗೋ. ಇಲ್ಲಿಂದ ಡಿನ್ನರ್ ತೊಗೊಂಡಿದ್ದೀವಿ ಪಾರ್ಸಲ್ಲು. ಫುಲ್ಲು ಟೈರ್ಡ್ ಆಗ್ಬಿಡ್ತೀವಿ. ನಾಳೆ ನಾವು ಒಂದು ಪ್ರಾಪರ್ಟಿ ವಿಷಯಕ್ಕೆ ಬಂದಿರೋದು ಇಲ್ಲಿ ಇದು ವಯನಾಡಿಗೆ. ಸೊ ಐ ಡೋಂಟ್ ನೋ, ನನ್ನ ಹಣೆ ಬರದಲ್ಲಿ ಫಸ್ಟ್ ಪ್ರಾಪರ್ಟಿ ವಯನಾಡೇ ಬರ್ತಿದ್ದೇನೋ ಅಂತ. ಬಿಕಾಸ್ ಐ ಆಲ್ವೇಸ್ ಹ್ಯಾಡ್ ಇಟ್. ನಾನು ಫಸ್ಟ್ ಟೈಮ್ ವಯನಾಡು ಬಂದಾಗಿಂದನೂ ಮುಂದಕ್ಕಿಷ್ಟವರು ಅಷ್ಟಲ್ಲಿ ಒಂದು ವಯನಾಡು ಒಂದು ಪ್ರಾಪರ್ಟಿ ತಗೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಏನೇನೋ ಆಗಿ ಒಂದು ನೋಡಿದ್ದೀವಿ. ಸೊ ನಾಳೆ ಒಂದು ಮೀಟಿಂಗ್ ಇದೆ, ಒಂದಷ್ಟು ಪೇಪರ್ ವರ್ಕ್ ಏನೇನೋ ಇದೆ, ಅದೆಲ್ಲ ಮಾಡೋಕ್ಕೆ ಬಂದಿರೋದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ವಿಶ್ ಮಿ ಲಕ್ ಆನ್ ಕಾಮೆಂಟ್ಸ್ ಆ್ಯಂಡ್ ಲೆಟ್ಸ್ ಗೋ. ಈಗ ಇಲ್ಲಿಂದ ರೆಸಾರ್ಟ್ಗೆ ಹೋಗೋಣ. ನಾನು ಹೋಗ್ತಿರೋ ರೆಸಾರ್ಟು ಹೇಗಿದೆ ಅಂತ ನೋಡಿ ಗಾಯ್ಸ್. ಇದೇ ಲೊಕೇಶನ್ನು ನೋಡಿ. ಲೈಟು ಆನ್ ಆಫ್ ಆಗ್ತಿದೆಯಲ್ಲ ಇದು. ಬಂದ ತಕ್ಷಣ ನಿಮಗೆ ಆನ್ ಆಫ್ ಈಗಲೇ ಆಗಬೇಕಾ ಏನು ಬ್ರೋ? ಕತ್ಲೆ ಇದೆ ಅಂತ. ಕತ್ಲೆ ಇದೆಯಾ? ಲೈಟ್ ಆನ್ ಮಾಡಬೇಕು. ಇದು ಮಾಡ್ತಾರೆ, ಶೇಡ್ಸ್ ಕನ್ನಡಕ ತೆಗಿಬಿಡಿ. ಕಾಮೆಂಟ್ ಹಾಕ್ತಾರೆ ಕನ್ನಡಕ ತೆಗೀರಿ ಬ್ರೋ ಅಂತ. ಏನು ಲೈಟ್ ಆನ್ ಆಗಿ ಆಫ್ ಆಗ್ತೈತಲ್ಲ. ಸೆನ್ಸ್ ಆಗ್ತದೆ. ಬನ್ನಿ ಗಾಯ್ಸ್, ರೆಸಾರ್ಟ್ ತೋರಿಸೋ ಟೈಮ್ ನಿಮಗೆ. ಐ ಮೀನ್ ವಿಲ್ಲಾ, ಅಲ್ಲಿ ಪೂಲ್ ಇದೆ. ನೀವು ಅದು ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಗಾಯ್ಸ್. ಸೊ ಹಿಂಗೆ ಒಳಗೆ ಬಂದರೆ ನೀವು ಲಾಸ್ಟ್ ಟೈಮ್ ನೋಡಿರ್ತೀರ ಈ ಜಾಗನ ನೀವು ನನ್ನ ವ್ಲಾಗಲ್ಲಿ. ತುಂಬ ಜನ ನೋಡಿರ್ತೀರ. ಇದೊಂದು ರೂಮು. ಮತ್ತು ಹಿಂಗೆ ಹೋದರೆ ಇಲ್ಲೊಂದು ಬ್ಲಾಗರು, ಹಂಗೆ ಹೋದರೆ ಇಲ್ಲೊಂದು ರೂಮು. ಎರಡೇ ರೂಮ್ ಇರೋದು. ಬಟ್ ಇದ್ಬಿಟ್ಟು ಇನ್ನೂ ಹಿಂದೆ ಫುಲ್ ದೊಡ್ಡ ಜಾಗ ಇದೆ ಇದು. ಈಗ ಸಾಕಾಯಿತು ಗೈಸ್. 7 ಅವರ್ ಆಲ್ಮೋಸ್ಟ್ ಕಾರಲ್ಲೇ ಕೂತು ನನಗೆ ಕಾರ್ ಟ್ರಾವೆಲ್ ಸಿಕ್ನೆಸ್ ಆಗಿಬಿಟ್ಟಿದೆ. ಕೂತ್ಕೊಂಡ್ರೆ ಕಾರಲ್ಲಿ ಅಯ್ಯಪ್ಪ ಅನಿಸುತ್ತೆ. ಬನ್ನಿ ಈಗ ಚಿಲ್ ಮಾಡೋಣ ಸ್ವಲ್ಪ ಹೊತ್ತು. ಗೈಸ್ ಕಾರಲ್ಲಿರೋ ಫುಡ್ಡು ಮತ್ತು ನಾವು ಮಾಡಿರೋ ಶಾಪಿಂಗ್ ಐಟಮ್ಸ್ ಎಲ್ಲ ತೊಗೊಂಬರೋಣ ಬನ್ನಿ. ಯಾಕೆ ಈ ಥರ ಕಳ್ತನ ಕೆಲಸಗಳು ಮಾಡ್ತೀರಾ? ಏನ್ರಿ ನಾನೇ ಕೊಡಿಸ್ತೀನಿ ಬಿಡ್ರಿ ರಾಡೋ. ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಬೇಡ ಬ್ರೋ, ಕಂಟೆಂಟ್ಗೋಸ್ಕರ ಒಬ್ರು ಐಟಮ್ನ ಕದಿಯೋ ಅಷ್ಟು ನನಗೆ ಇಲ್ಲ. ಯಪ್ಪ ಏನು ಡೌ ನೋಡಿ ಬ್ರೋ. ನಿಮ್ಮ ರಾಡೋನ ದೇಪೋ ಪ್ಲಾನ್ ಮಾಡ್ತಾರೆ ನೋಡಿ ಅಲ್ಲಿ ಇಟ್ಟಿರೋದನ್ನ. ನಿಜ ಇಲ್ಲ ಬ್ರೋ. ಸೊ ನಿನ್ನೆ ರಾತ್ರಿ ನಾವು ಬಂದು ಫುಲ್ ಚಿಲ್ ಮಾಡಿ, ಫುಲ್ ಪಾರ್ಟಿ ಮಾಡಿ, ಮಜಾ ಮಾಡಿ, ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಮಲಗಿದ್ದು. ನಾನು ವರುಣ್ ಮಾತಾಡ್ಕೊಂಡು ಎಷ್ಟೊತ್ತಾಯ್ತು ಬ್ರೋ? 5 ಗಂಟೆವರೆಗೂ ನಾವಿಬ್ಬರೇ ಮಾತಾಡಿದ್ದೀವಿ. ಇಬ್ಬರೇ ಕೂತ್ಕೊಂಡು ಆಚೆ ಅಲ್ಲಿ ಅಲ್ಲೇ ಕೂತ್ಕೊಂಡು ಪೂಲ್ ಹತ್ರ 5 ಗಂಟೆವರೆಗೂ ಮಾತಾಡಿದ್ವಿ. ಮಾತಾಡಿದ್ವಿ ಆಮೇಲೆ 5 ಗಂಟೆಗೆ 5:15 ಹೋಗಿ ಮಲ್ಕೊಂಡಿದ್ದು. ಮತ್ತು ಬೆಳಗ್ಗೆನೇ ಎದ್ದು ಸೌಂಡ್ಬೋದೇನೋ ವಿಡಿಯೋ ಇತ್ತು, ಅದನ್ನು ಮುಗಿಸಿ ಬ್ರೇಕ್ಫಾಸ್ಟು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಉಳಿಸಿದ್ದೀವಿ. ಇದನ್ನು ತೊಗೊಂಡು ಹೋಗಿ ಹೇಳ್ಬೇಕು ವಾಪಸ್. ಈಗ ನಾವು ನಮ್ಮ ಲ್ಯಾಂಡ್ ಇತ್ತಲ್ಲ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ನಾಳೆ ವ್ಲಾಗಲ್ಲಿ ನೋಡಿ. ಕ್ವೈಟ್ ಎಕ್ಸೈಟೆಡ್. ಲೆಟ್ಸ್ ಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ವಿಶ್ ಮಿ ಬೆಸ್ಟ್ ಲಕ್ ಆನ್ ಕಾಮೆಂಟ್. ಬಾಯ್. ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ